ನಮಸ್ಕಾರ ಸ್ನೇಹಿತರೆ. ಮಹಾಶಿವರಾತ್ರಿ ಅಂದ್ರೆ ಕೇವಲ ಒಂದು ದಿನದ ಹಬ್ಬವಲ್ಲ. ಇದು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ವಿಜ್ಞಾನ ಅಡಗಿರೋ ಪವಿತ್ರವಾದ ಪರ್ವಕಾಲ. ನಾವೆಲ್ಲರೂ ಈ ದಿನ ಉಪವಾಸ ಮಾಡ್ತೀವಿ, ಜಾಗರಣೆ ಇರ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. ಆದ್ರೆ ನಿಮಗೆ ಗೊತ್ತಾ, ಭಕ್ತಿಯಿಂದ ಮಾಡೋ ಈ ಆಚರಣೆಗಳ ನಡುವೆ ನಮಗೇ ತಿಳಿಯದೆ ನಾವು ಮಾಡೋ ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಪುಣ್ಯವನ್ನೇ ಇಲ್ಲವಾಗಿಸಬಹುದು. ಶಾಸ್ತ್ರಗಳ ಪ್ರಕಾರ ಶಿವರಾತ್ರಿಯಂದು ಮಾಡಲೇಬಾರದ 20 ಕೆಲಸಗಳ ಪಟ್ಟಿಯಿದೆ. ಇವುಗಳನ್ನ ತಿಳಿಯದೆ ಮಾಡಿದ್ರೆ ನಿಮ್ಮ ಪೂಜೆ ಸಂಪೂರ್ಣ ಫಲ ನೀಡೋದಿಲ್ಲ. ಇದರಲ್ಲಿರುವ 18ನೇ ತಪ್ಪನ್ನು ಅಪ್ಪಿತಪ್ಪಿಯೂ ಮಾಡುವ ಹಾಗಿಲ್ಲ. ಆ 20 ತಪ್ಪುಗಳು ಯಾವುವು? ಬನ್ನಿ ಮುಂದೆ ಈ ವಿಡಿಯೋನಲ್ಲಿ ತಿಳಿಯೋಣ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡುವ ಮೂಲಕ ಈ ವಿಡಿಯೋವನ್ನು ಶುರು ಮಾಡೋಣ. ಭಾರತೀಯ ಪುರಾತತ್ವ ಮತ್ತು ಪುರಾಣಗಳ ಆಳಕ್ಕೆ ಹೋದ್ರೆ ಈ ದಿನದ ಪ್ರತಿಯೊಂದು ಆಚರಣೆಗೂ ಒಂದು ಬಲವಾದ ಕಾರಣವಿದೆ. ಶಿವಲಿಂಗಕ್ಕೆ ಎಲ್ಲರೂ ಬಳಸೋ ತುಳಸಿ ಯಾಕೆ ನಿಷಿದ್ಧ? ಪವಿತ್ರವಾದ ಶಂಖದ ನೀರು ಶಿವನಿಗೆ ಯಾಕೆ ಶಾಪವಾಯಿತು? ಜಾಗರಣೆಯ ಹೆಸರಿನಲ್ಲಿ ನಾವು ಮಾಡೋ ಸಾಮಾನ್ಯ ತಪ್ಪುಗಳೇನು? ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಪುರಾಣಗಳಲ್ಲಿ ಉತ್ತರಗಳಿವೆ. ಇವತ್ತೇನೋ ನಾವು ಆಧುನಿಕ ಕಾಲದಲ್ಲಿದ್ದೀವಿ ಅಂದುಕೊಳ್ತೀವಿ. ಆದರೆ ಶಿವರಾತ್ರಿಯ ಈ ಕಾಸ್ಮಿಕ್ ಎನರ್ಜಿ ಅಥವಾ ದೈವಿಕ ಶಕ್ತಿಯನ್ನ ಪಡೆಯಬೇಕಾದ್ರೆ ನಾವು ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು. ಇಲ್ಲದಿದ್ರೆ ಪೂಜೆಯ ಫಲಕ್ಕಿಂತ ದೋಷವೇ ಹೆಚ್ಚಾಗಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ 20 ಕೆಲಸಗಳ ಪಟ್ಟಿಯನ್ನ ನೋಡ್ತಿಲ್ಲ, ಬದಲಾಗಿ ಆ ಪ್ರತಿಯೊಂದು ನಿಯಮದ ಹಿಂದಿರೋ ನೈಜ ಕಾರಣ ಮತ್ತು ಪುರಾಣಗಳ ಪುರಾವೆಗಳನ್ನ ವಿವರಿಸ್ತಾ ಇದ್ದೀನಿ. ನೀವು ಈ ಶಿವರಾತ್ರಿಯನ್ನ ಸಾರ್ಥಕಗೊಳಿಸಿಕೊಳ್ಬೇಕು ಅಂದ್ರೆ ಈ 2 ನಿಮಿಷದ ಮಾತುಗಳನ್ನ ಮತ್ತು ಮುಂದಿನ ವಿವರಣೆಯನ್ನ ತುಂಬಾ ಗಮನವಿಟ್ಟು ಕೇಳಿ. ಈ ಮಾಹಿತಿಯನ್ನ ಪಾಲಿಸಿದ್ರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಆರ್ಥಿಕ ಪ್ರಗತಿ ಖಂಡಿತ ನೆಲೆಸುತ್ತೆ. ಹಾಗಾದ್ರೆ ಬನ್ನಿ, ಮಹಾಶಿವರಾತ್ರಿಯಂದು ಮಾಡಲೇಬಾರದ ಆ 20 ಕೆಲಸಗಳ ರಹಸ್ಯವನ್ನ ಬಿಚ್ಚಿಡೋಣ. ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯಂದು ಮಾಡಬಾರದ 20 ತಪ್ಪುಗಳು. 1. ಶಿವಲಿಂಗಕ್ಕೆ ತುಳಸಿ ಅರ್ಪಣೆ. ಪುರಾಣಗಳ ಪ್ರಕಾರ ಶಿವನಿಗೆ ತುಳಸಿ ಅರ್ಪಿಸಬಾರದು. ಜಲಂಧರಾಸುರನ ವಧೆಯ ನಂತರ ಶಿವನು ತುಳಸಿಯನ್ನ ಪೂಜೆಯಲ್ಲಿ ಬಳಸಬಾರದು ಎಂದು ಆದೇಶಿಸಿದ್ದಾನೆ ಎನ್ನಲಾಗುತ್ತದೆ. 2. ಶಿವಲಿಂಗಕ್ಕೆ ಕೇದಿಗೆ ಹೂವು. ಸುಳ್ಳು ಸಾಕ್ಷಿ ಹೇಳಿದ ಕಾರಣಕ್ಕಾಗಿ ಕೇದಿಗೆ ಹೂವನ್ನ ಶಿವನ ಪೂಜೆಯಿಂದ ಹೊರಗಿಡಲಾಗಿದೆ. ಇದನ್ನ ಅರ್ಪಿಸುವುದು ಅಶುಭ. 3. ಅರಿಶಿಣದ ಬಳಕೆ. ಶಿವನು ವೈರಾಗ್ಯದ ಸಂಕೇತ. ಅರಿಶಿಣವು ಸೌಂದರ್ಯವರ್ಧಕ ಮತ್ತು ಸ್ತ್ರೀಲಿಂಗ ಸಂಕೇತವಾಗಿರುವುದರಿಂದ ಶಿವಲಿಂಗಕ್ಕೆ ಅರಿಶಿಣ ಹಚ್ಚಬಾರದು, ಕೆಲವು ವಿಶಿಷ್ಟ ಪೂಜೆಗಳನ್ನ ಹೊರತುಪಡಿಸಿ. 4. ಕುಂಕುಮ ಮತ್ತು ಸಿಂಧೂರ. ಶಿವಲಿಂಗಕ್ಕೆ ಕುಂಕುಮ ಅಥವಾ ಸಿಂಧೂರವನ್ನ ಹಚ್ಚಬಾರದು. ಶಿವನು ಸಂಹಾರಕ ಮತ್ತು ಯೋಗಿ, ಆದ್ದರಿಂದ ವಿಭೂತಿ ಮಾತ್ರ ಶ್ರೇಷ್ಠ. 5. ಸಂಪೂರ್ಣ ಪ್ರದಕ್ಷಿಣೆ. ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕುವಾಗ ಸೋಮಸೂತ್ರ ಅಂದರೆ ಅಭಿಷೇಕದ ನೀರು ಹೋಗುವ ದಾರಿಯನ್ನ ದಾಟಬಾರದು, ಅರ್ಧ ಪ್ರದಕ್ಷಿಣೆ ಮಾತ್ರ ಮಾಡಬೇಕು. 6. ಶಿವಲಿಂಗಕ್ಕೆ ಶಂಖದಿಂದ ಜಲಾಭಿಷೇಕ. ಶಿವನು ಶಂಖಚೂಡ ಎಂಬ ಅಸುರನನ್ನ ಕೊಂದದರಿಂದ ಪೂಜೆಯಲ್ಲಿ ಶಂಖದ ಬಳಕೆ ನಿಷಿದ್ಧ. ಕೆಲವು ಸಂಪ್ರದಾಯಗಳಲ್ಲಿ ವಿನಾಯಿತಿ ಇದೆ. 7. ತಾಮಸಿಕ ಆಹಾರ ಸೇವನೆ. ಈ ದಿನ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ಸೇವಿಸುವುದು ಮಹಾಪಾಪ. 8. ಮದ್ಯಪಾನ ಮತ್ತು ಧೂಮಪಾನ. ಪವಿತ್ರವಾದ ಈ ದಿನದಂದು ಯಾವುದೇ ರೀತಿಯ ಮಾದಕ ವಸ್ತುಗಳ ಸೇವನೆ ಮಾಡಬಾರದು. 9. ಹಗಲು ನಿದ್ರೆ. ಶಿವರಾತ್ರಿಯಂದು ಹಗಲಿನಲ್ಲಿ ನಿದ್ರಿಸಬಾರದು, ಇದು ಉಪವಾಸದ ಪುಣ್ಯವನ್ನ ಕಡಿಮೆ ಮಾಡುತ್ತದೆ. 10. ಕೋಪ ಮತ್ತು ಜಗಳ. ಈ ದಿನ ಮನೆಯಲ್ಲಿ ಶಾಂತಿ ಇರಬೇಕು, ಯಾರಿಗೂ ಬೈಯುವುದು ಅಥವಾ ಮನಸ್ಸಿಗೆ ನೋವು ಮಾಡುವುದು ಮಾಡಬಾರದು. 11. ಅಶೌಚ ಸ್ಥಿತಿಯಲ್ಲಿ ಪೂಜೆ. ಸ್ನಾನ ಮಾಡದೆ ಅಥವಾ ಮೈಲಿಗೆಯೊಂದಿಗೆ ದೇವರ ಕೋಣೆ ಪ್ರವೇಶಿಸಬಾರದು. 12. ಅಕ್ಕಿ ಕಾಳುಗಳು ಅಂದರೆ ಅಕ್ಷತೆ. ಶಿವನಿಗೆ ಅರ್ಪಿಸುವ ಅಕ್ಷತೆ ಅಥವಾ ಅಕ್ಕಿ ಕಾಳುಗಳು ಮುರಿದಿರಬಾರದು, ಅಂದರೆ ಅಖಂಡವಾಗಿರಬೇಕು. 13. ಕಪ್ಪು ಬಣ್ಣದ ಬಟ್ಟೆ. ಪೂಜೆಯ ಸಮಯದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದು ಅಶುಭ ಎಂದು ಹೇಳಲಾಗುತ್ತದೆ. ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆ ಸೂಕ್ತ.
14. ಸ್ಟೀಲ್ ಪಾತ್ರೆಗಳ ಬಳಕೆ. ಅಭಿಷೇಕಕ್ಕೆ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಬಳಸುವುದು ಉತ್ತಮ. ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸಬೇಡಿ. 15. ಬೆಳಿಗ್ಗೆ ತಡವಾಗಿ ಏಳುವುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನ ಸ್ಮರಣೆ ಮಾಡಬೇಕು. ಸೂರ್ಯೋದಯದ ನಂತರ ತಡವಾಗಿ ಏಳಬಾರದು. 16. ಉಪವಾಸದ ನಡುವೆ ಅನ್ನ ಸೇವನೆ. ಪೂರ್ಣ ಉಪವಾಸ ಮಾಡುವವರು ಅನ್ನ ಅಥವಾ ಧಾನ್ಯಗಳನ್ನು ಸೇವಿಸಬಾರದು. ಅನಿವಾರ್ಯವಾದರೆ ಹಣ್ಣು ಹಾಲು ಸೇವಿಸಬಹುದು. 17. ಪರನಿಂದೆ ಮಾಡುವುದು. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಅಥವಾ ಸುಳ್ಳು ಹೇಳುವುದು ಮಾಡಬಾರದು. 18. ಬ್ರಹ್ಮಚರ್ಯ ಉಲ್ಲಂಘನೆ. ಶಿವರಾತ್ರಿಯಂದು ಸಂಪೂರ್ಣ ಬ್ರಹ್ಮಚರ್ಯ ಪಾಲಿಸಬೇಕು. ಲೌಕಿಕ ಸುಖಗಳಿಂದ ದೂರವಿರಬೇಕು. 19. ಶಿವಲಿಂಗದ ಮೇಲೆ ಕುಳಿತುಕೊಳ್ಳುವುದು ಅಥವಾ ಕಾಲು ತಗುಲಿಸುವುದು. ಶಿವಲಿಂಗದ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳಬೇಕು. ಅಚಾತುರ್ಯದಿಂದಲೂ ಕಾಲಿನ ಸ್ಪರ್ಶವಾಗದಂತೆ ನೋಡಿಕೊಳ್ಳಿ. 20. ಜಾಗರಣೆಯ ಹೆಸರಿನಲ್ಲಿ ಸಿನಿಮಾ ನೋಡುವುದು. ಶಿವರಾತ್ರಿ ಜಾಗರಣೆ ಎಂದರೆ ಶಿವನ ಭಜನೆ ಮತ್ತು ಧ್ಯಾನ ಮಾಡುವುದು. ಅದರ ಬದಲು ಮೊಬೈಲ್ ಅಥವಾ ಟಿವಿ ನೋಡಿ ಸಮಯ ಕಳೆಯುವುದು ಸರಿಯಲ್ಲ. ಸ್ನೇಹಿತರೆ, ಮಹಾಶಿವರಾತ್ರಿಯ ಈ ಪವಿತ್ರ ದಿನದಂದು ನಾವು ಮಾಡುವ ಪೂಜೆ ಕೇವಲ ವಿಧಿಯಲ್ಲ, ಅದು ನಮ್ಮ ಅಂತರಾತ್ಮವನ್ನ ಶುದ್ಧೀಕರಿಸುವ ಒಂದು ಅದ್ಭುತ ಅವಕಾಶ. ಇವತ್ತು ನಾನು ಹೇಳಿದ ಈ 20 ತಪ್ಪುಗಳಿಂದ ದೂರವಿದ್ದು ಭಕ್ತಿ ಮತ್ತು ಜ್ಞಾನದೊಂದಿಗೆ ಶಿವಾರಾಧನೆ ಮಾಡಿ. ನಿಮ್ಮ ಜೀವನದಲ್ಲಿರುವ ಅಂಧಕಾರ ದೂರವಾಗಿ ಸುಖ ಶಾಂತಿ ನೆಲೆಸಲಿ ಎಂದು ನಾನು ಆಶಿಸುತ್ತೇನೆ. ಈ 20 ಪಾಯಿಂಟ್ಗಳಲ್ಲಿ ನಿಮಗೆ ಆಶ್ಚರ್ಯ ತಂದ ವಿಷಯ ಯಾವುದು, ಅಥವಾ ನೀವು ಈ ಬಾರಿ ಶಿವರಾತ್ರಿಯನ್ನ ಯಾವ ರೀತಿ ಆಚರಿಸುತ್ತಿದ್ದೀರಿ ಅನ್ನೋದನ್ನ ಕೆಳಗೆ ಓಂ ನಮಃ ಶಿವಾಯ ಎಂದು ಬರೆಯುವ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಈ ಒಂದು ಲೈಕ್ ನಮಗೆ ಇಂತಹ ಮತ್ತಷ್ಟು ಸಂಶೋಧನಾತ್ಮಕ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತೆ. ಹಾಗೆಯೇ ನಿಮ್ಮ ಕಪಾಲಭಟ್ಟಿ ಮತ್ತು ಸ್ನೇಹಿತರ ಪೂಜೆ ಕೂಡ ಸಾರ್ಥಕವಾಗಲು ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ.